ಜೈ ಶ್ರೀ ಸೇವಾಲಾಲ್. ಗುರು ಬಂದ್ವಿ ವೆಸ್ಟ್ ಬೆಂಗಾಲು. ಗುರು ವೆಸ್ಟ್ ಬೆಂಗಾಲಿಗೆ ಎಂಟ್ರಿ ಕೊಡ್ತಿದ್ದಂಗೆ ಗಾಡಿಗಳು ಟ್ರಾಫಿಕ್ ನೋಡ್ಬಿಟ್ರೆ ಗುರು, ನೈಟ್ 11 ಗಂಟೆಯಿಂದ ಸ್ಟಾರ್ಟು ಗುರು ಟ್ರಾಫಿಕ್ಕು. 11 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಬೆಳ್ ಕರೆದ್ರೂ ಕೂಡ ಇದ್ದೇ ಥರ ನಿಲ್ಲಿಸ್ಕೊಂಡು 3 ಗಂಟೆ ನಿಲ್ಸ್ಕೊಂಡು ಹೋಗಿರೋದು ಗುರು. 3 ಗಂಟೆಗೆ ಒಂದ್ಸರಿ ಮುಂದೆ ಒಂದು ಅರ್ಧ ಕಿಲೋಮೀಟ್ರ್ ಹೋಗೋಕ್ಕೆ ನೈಟ್ರಿಂದ ಬೆಳಿಗ್ಗೆ 24 ಗಂಟೆ ತಗೊಂಡಿರೋದು ಗುರು ಟೈಮಿಂಗ್ಸು. ನಾವು ತುಂಬಿರೋದು ಬೇರೆ ಟೈಮಿಂಗ್ಸ್ ಲೋಡು. ಓನರ್ಗಳಿಗೆ ಏನು ಉತ್ತರ ಕೊಡೋದಪ್ಪ, ಪಾರ್ಟಿಗಳಿಗೆ ಏನು ಉತ್ತರ ಕೊಡೋದಪ್ಪ ಅಂದಂಗೆ ಆಗ್ಬಿಟ್ಟೈತೆ ಗುರು ಪರಿಸ್ಥಿತಿ. ನೋಡು ಗುರು, ಇಲ್ಲಿ ಫಜೀತಿ ಬೇಡ ಗುರು, ಕಿಲೋಮೀಟ್ರ್ ಗಟ್ಟಲೆ ಐತೆ ಗುರು. ಫುಲ್ಲು ಫಜೀತಿ. ಎಲ್ಲ ಅವ್ರಿಗೆ ವಿಡಿಯೋ ಹೇಳಿದ್ರೆ ಅವ್ರು ನಂಬಲ್ಲ ಗುರು, ನಾವೇನು ಹೇಳಿದ್ರು. ನೋಡ್ರಿ, ಕಾವೇರಿ ನದಿ ಸೀದಾ ದಟ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ನೋಡಿದ್ರೆ ಬೇಡ ಗುರು, ಬಿಸಿಲು ಕತೆ. ಎಲ್ಲಿ ನೋಡಿದ್ರು ಜಾಮೆ ಗುರು, ಎಲ್ಲಿ ನೋಡಿದ್ರು ಜಾಮೆ. ಹಂಗೂ ಹಿಂಗೂ ಕಾಡ್ಕೊಂಡು ಆ ಕಡೆಗೆ ಈ ಕಡೆಗೆ ಓಡಾಡ್ಕೊಂಡು ಸೀದಾ ಗಾಡಿ ಎತ್ಕೊಂಬಂದು ವೆಸ್ಟ್ ಬೆಂಗಾಲ್ ಬಾರ್ಡ್ರು, ಬಾಂಗ್ಲಾದೇಶ್ ಬಾರ್ಡ್ರಿಗೆ ಬಂದು ಒಂದು ಬಂಕ್ ಇತ್ತು ಗುರು. ತಗೊಂಬಂದು ಗಾಡಿ ಬಂಕ್ ಒಳಗೆ ಆಲ್ಟ್ ಮಾಡಿದ್ವಿ. ಪಾರ್ಟಿಗೆ ಫೋನ್ ಮಾಡಿದಾಗ ಅಲ್ಲೇ ಬಂಕ್ ಹತ್ರ ಎಲ್ಲ ಸೈಡಿಗೆ ಹಾಕ್ಕೊಂಡಿರಿ, ನಾನು ಬರ್ತೀನಿ ಬೆಳಿಗ್ಗೆ ಅಂದರು. ಸೀದಾ ಸೈಡಿಗೆ ಹಾಕೊಂಡ್ವಿ ಗುರು. ಇನ್ನು ಬಾರ್ಡ್ರಿಂದ ದೂರನೇ ಇದ್ವಿ. ಗಾಡಿ ಸೈಡಿಗೆ ಹಾಕೊಂಡು ಬಂಕಲ್ಲಿ ಒಂದು ಒಳ್ಳೆ ಮಸ್ತಾಗಿ ಒಂದು ವೀಡಿಯೋ ತೆಗೆದ್ವಿ ನಮ್ಮ ರಾಜಂದು. ಅಲ್ಲಿ ಗುರು ಒಳ್ಳೆ ಅಡುಗೆ ಮಾಡೋಣ ಅಂದ್ಕೊಂಡು ಅಡುಗೆ ಮಾಡಿದ್ವಿ ಗುರು. ಸತ್ತಾರು. ನಮ್ಮ ತಲವಾರು ಹಿಡ್ಕೊಂಡು ನಮ್ಮ ಪಳನಿ ಚಂದು ಅವರು ತರಕಾರಿ ಹೆಚ್ಚಿ ಕೊಡ್ತಿರೋದು ನೋಡಿದ್ರೆ ಎಂಥವ್ರು ಶಾಕ್ ಆಗಬೇಕು ಗುರು. ಆದಮೇಲೆ ಲಾಸ್ಟಿಗೂ ಅಡುಗೆ ಮಾಡಿದ್ವಿ ಗುರು ತಲವಾರಲ್ಲಿ.